ಹಾಯ್ ಗಾಯ್ಸ್, ಇದು ನಮ್ಮ ಹೊಸ ಚಾನಲ್ಲು. ಇದ್ರ ಹೆಸರು ಬಂದ್ಬಿಟ್ಟು ನಮ್ಮ ಅಡುಗೆ ಅಂತ ಇಟ್ಟಿದ್ದೀವಿ. ಹೋಗ್ತಾ ಹೋಗ್ತಾ ನೋಡೋಣ. ಈಗ ನಾವು ಆಲ್ರೆಡಿ ಬಿರಿಯಾನಿ ಮಾಡಿದ್ದೀವಿ. ನೆಕ್ಸ್ಟ್ ಎಪಿಸೋಡ್ಗೆ ಹಾಕ್ತೀವಿ. ಈಗ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾರೆ ನಮ್ಮ ಅಕ್ಕ. ನೋಡಿ, ಫಸ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಬೇಕು, ಈರುಳ್ಳಿ ಬೇಕು, ಟೊಮ್ಯಾಟೊ, ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಗಸಗಸೆ, ಧನಿಯಾ ಪೌಡರ್, ಹಸಿಮೆಣಸಿನ್ಕಾಯಿ, ಮತ್ತು ಇದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸು, ಎಳ್ಳು. ಇಷ್ಟು ಚಿಕನ್ನು ಇದು 1/4 kg ಮಾಡ್ತಾ ಇರೋದು. ಓಕೆ, ಅದಕ್ಕೆ ಬೇಕಾಗಿರೋಂಥ ಪೌಡರ್ಸು ಇದು ಕಸೂರಿ ಮೇಥಿ, ತೇಜು ಅವ್ರದ ಚಿಕನ್ ಮಸಾಲ ಫ್ರೈ ಪೌಡರು, ಇದು ಬಿರಿಯಾನಿ ಪೌಡರ್. ನೆಕ್ಸ್ಟು ನಮ್ಮ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಕೊಡ್ತೀವಿ. ಈಗ ಅಡುಗೆ ಮಾಡೋಣ ಬನ್ನಿ. ಫಸ್ಟು ಗ್ಯಾಸ್ ಹಚ್ಕೋಬೇಕು. ಫಸ್ಟು ಏನು ಮಾಡಬೇಕೀಗ, ಹುರ್ಕೊಳ್ಬೇಕಾ? ಫಸ್ಟು ಫ್ರೈ ಅಂದರೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಟೇಬಲ್ ಸ್ಪೂನ್ ಎಣ್ಣೆ? 1-2 ಟೇಬಲ್ ಸ್ಪೂನ್ ಸಾಕು. ಜಸ್ಟ್ ಫ್ರೈ ಮಸಾಲೆ ರೋಸ್ಟ್ ಮಾಡ್ಕೊಳಕ್ಕಷ್ಟೇ. ಜಸ್ಟ್ ಫ್ರೈ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ 1-2 ಆನಿಯನ್ಸ್ನ ಕಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು. ಬ್ರೌನ್ ಆಯ್ತಾ? ಈಗ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಓಕೆ, ಈಗ ನಾವು ಸ್ಪೈಸಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದಾದಮೇಲೆ ಹಸಿಮೆಣಸಿನ್ಕಾಯಿ, ಸ್ಪೈಸಸ್ ಎಲ್ಲ ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ಚಕ್ಕೆ ಸ್ವಲ್ಪ, ಚಕ್ಕೆ, ಲವಂಗ ಎಷ್ಟು? ಒಂದು 5-6 ಸಾಕು. ಶುಂಠಿ ಒಂದು ಏಲಕ್ಕಿ ಹಾಕೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ನಾನಿಲ್ಲ ಒಂದು 5-6 ತೊಗೊಂಡಿದ್ದೀನಿ. ಮೆಣಸು ಒಂದು 10, 1 ಸ್ಪೂನು ಎಳ್ಳು. ಇವಾಗ ಕೊತ್ತಂಬರಿ ಸೊಪ್ಪು ನಮ್ಮ ಕೈಯಲ್ಲಿ 1 ಹಿಡಿ, ದಪ್ಪ ಹಿಡಿ ಹಾಕೋಬೇಕು. ಹಚ್ಚಿಟ್ಕೊಂಡಿದ್ದೀನಿ. ಇನ್ನೂ ಫ್ರೈ ಮಾಡ್ತೀನಿ. ಇಲ್ಲ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಹೇಳಿ, ಇದಿಷ್ಟಾಗಿದೆ. ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ಕೂಲ್ ಆದರೆ ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಇಬ್ಬರಿದ್ದೀವಿ. ಒಬ್ಬರು ವಿಡಿಯೋ ಮಾಡ್ತಿರೋರು, ಒಬ್ಬರು ಅಡುಗೆ ಮಾಡ್ತಿರೋರು. ವಿಡಿಯೋ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹುರಿದಿರೋದು ಏನೇನಿದೆಯೋ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀವೆಷ್ಟು ಹುರ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪೇಸ್ಟು ಜಾಸ್ತಿ ಪೇಸ್ಟ್ ಆಗಿರಬೇಕು, ಅಂದರೆ ನುಣ್ಣಗಾಗಿರಬೇಕು. ಪಾತ್ರೆ ಇಟ್ಕೊತಾ ಇದ್ದೀನಿ. ಪಾತ್ರೆ ಎಷ್ಟು ಟೇಬಲ್ ಸ್ಪೂನ್ ಎಣ್ಣೆ? ಒಂದು 5-6 ಬೇಕು. ಓಕೆ, ಸ್ವಲ್ಪ ಎಣ್ಣೆ ಚೆನ್ನಾಗಿರಬೇಕು.
ಈಗ ನೆಕ್ಸ್ಟ್ ಪಾತ್ರೆ ಕಾದಿದೆ. ಅದಕ್ಕೆ ನಾನು ಡೈರೆಕ್ಟ್ ಚಿಕನ್ ಹಾಕ್ತಾಯಿದ್ದೀನಿ. ಫಸ್ಟು ಚಿಕನ್ನ ಬೇಯಿಸ್ಕೊಂಡು ಎಣ್ಣೆ ಸ್ವಲ್ಪ ಹುಡ್ಕೊಳ್ಳಿ. ಚಿಕನ್ಗೆ ಅರಿಶಿನ ಪುಡಿ ತಗೊಂಡಿದ್ದೀನಿ. ಅರಿಶಿನ ಎಷ್ಟು ಟೇಬಲ್ ಸ್ಪೂನು? ಒಂದು ಸ್ವಲ್ಪ ಸಾಕು, 1 ಟೇಬಲ್ ಸ್ಪೂನ್. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೋದನ್ನು ಬೇಕು ಅಂದರೆ ಹಾಕಬೇಕು. ಏನಕ್ಕೆ ಅಂದರೆ ಹಸಿ ವಾಸನೆ ಆಗುತ್ತೆ. ಈಗ ಸ್ವಲ್ಪ ಇದು ನೀರು ಬಿಡೋವರೆಗೂ ಬೇಯಿಸ್ಕೊಬೇಕು. ಸ್ವಲ್ಪ ಫುಲ್ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ. ನೀರು ಹಸಿ ವಾಸನೆ ಆಗೋವರೆಗೂ, ನೀರು ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಬೇಕು ಅಷ್ಟೇ. ಸ್ವಲ್ಪ ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಬಿಟ್ಕೊಂಡಿದೆ. ನೀರಲ್ಲಿ ನಾವೀಗ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ನಾನೀಗ ಆನಿಯನ್ ಹಾಕ್ತಾಯಿದ್ದೀನಿ. ಒಂದೇ ಒಂದು ಆನಿಯನ್ ಸಾಕು. ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಫಸ್ಟು ಫ್ರೈ ಮಾಡಿ ಆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆ. ಇದೇನು ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಯಾಕಂದರೆ ಫಸ್ಟೇ ನಾವು ಹುರ್ಕೊಂಡಿರ್ತೀವಲ್ಲ. ಜಸ್ಟ್ ಅದು ಚಿಕನ್ಗೆ ಇದಾದರೆ ಸಾಕು. ಈಗ ನಾನು 7 ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಧನಿಯಾ ಪೌಡರ್ 7 ಸ್ಪೂನು. ಇವಾಗ ಆ ಚಿಕನ್ ಬೇಯೋ ಅಷ್ಟೊತ್ತಿಗೆ ನಾವು ಕಾಯಿ ಕಡಲೆ ರುಬ್ಕೊಳ್ತಾ ಇದ್ದೀವಿ. ಮತ್ತು ಟೊಮೆಟೊನು 1 ಗಸೆ 1 ಸ್ಪೂನ್, ಗಸಗಸೆ 1 ಸ್ಪೂನ್. ಕಡಲೆ ನಮ್ಮ ಕೈಯಲ್ಲಿ 3 ಇಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಬ್ಕೊಳ್ಳೋಕ್ಕೆ ನೀರು ಸ್ವಲ್ಪ ಸಾಕು. ಇದು ನುಣ್ಣಗೆ ರುಬ್ಕೊಬೇಕು. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಥರ ನೈಸಾಗೆ ಪೇಸ್ಟ್ ಮಾಡ್ಕೊಬೇಕು. ಈಗ ನಾನು ಚಿಕನ್ಗೆ ಇದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈಗ ಅದನ್ನು ಬೇಯಕ್ಕೆ ಬಿಡೋಣ ಸ್ವಲ್ಪ. ಇದರಲ್ಲಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಗ್ರೇವಿ ಎಷ್ಟು ನಿಮಗೆ ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನಾವು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ತೇಜು ಅವ್ರದ್ದು. ಎಷ್ಟು ಸ್ಪೂನು? ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ನಾನಿಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ತಾಯಿದ್ದೀನಿ. ಎಷ್ಟು ಸ್ಪೂನು? 1 ಸ್ಪೂನ್ ಸಾಕು. ಕಸೂರಿ ಮೆಥಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೆಥಿ ಎಷ್ಟು? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಫ್ ಸ್ಪೂನ್ ಅಂದರೆ ನಾನು 1/2 ಸ್ಪೂನ್ ಸಾಕು. ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಘಮ ಘಮ ಅಂತಿದೆ. ನೀವು ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ಇಷ್ಟೇ ಮಾಡೋ ವಿಧಾನ ಮುಗ್ದಿದೆ. ಈಗ ಇದೇನಿದ್ರು ಬೇಯಬೇಕಷ್ಟೇ. ಬೆಂದಮೇಲೆ ಎಣ್ಣೆ ಬಿಟ್ಕೊಡುತ್ತೆ ಸೈಡಲ್ಲೆಲ್ಲ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಟ್ರೈ ಮಾಡಿ ಒಂದ್ಸಲಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.